ಸಾಗರದ ಬೇಸೂರಿನಲ್ಲಿ ಅಣು ಸ್ಥಾವರ ಪ್ರಸ್ತಾಪಕ್ಕೆ ಈಗ ವಿರೋಧಗಳು ವ್ಯಕ್ತವಾಗ್ತಿದೆ. ಈ ಹಿಂದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೂ ಕೂಡ ವಿರೋಧಗಳು ಬಂದಿತ್ತು. ಮಲೆನಾಡು ಭಾಗದ ಜನರು ಇದನ್ನ ಒಪ್ಪಿರಲಿಲ್ಲ. ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೂ ಕೂಡ ಸಿದ್ಧತೆ ಮಾಡಿಕೊಂತಿದ್ದಾರೆ. ಸಾಗರ ತಾಲೂಕಿನ ಬೇಸೂರಿಗೆ ಅಣು ಸ್ಥಾವರ ಟೆನ್ಷನ್ ಹೆಚ್ಚಾಗ್ತಿದೆ. ವೈಮಾನಿಕ ಸಮೀಕ್ಷೆಯ ಬೆನ್ನಲ್ಲೇ ಸ್ಥಳೀಯರಿಗೆ ಭೀತಿ ಶುರುವಾಗ್ತಿದೆ. ಕೇಂದ್ರದ NTPCಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಕೂಡ ಬಂದಿದೆ. ಅಣು ಸ್ಥಾವರಕ್ಕೆ 22,000 ಎಕರೆ ಈ ಜಮೀನನ್ನ ಕೋರಿದ್ದಾರೆ. ಇದರಿಂದ ಸ್ಥಳೀಯ ಕೃಷಿ ಜಮೀನಿಗೂ ಕೂಡ ಕಂಟಕ ಬರುವಂತ ಸಾಧ್ಯತೆಗಳಿದೆ. ರಾಜ್ಯದ 4 ಜಿಲ್ಲೆಗಳಲ್ಲಿ ಸ್ಥಳವನ್ನ ಕೇಂದ್ರ ಈಗಾಗಲೇ ಗುರುತು ಮಾಡಿದೆ. ಅದರಲ್ಲಿ ಸಾಗರ ಇರಬಹುದು, ವಿಜಯಪುರ, ಕೊಪ್ಪಳ, ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಈ ಲಿಸ್ಟ್ನಲ್ಲಿ ಸಾಗರದ ಊರಿದೆ. ಹಾಗಾಗಿ ಬೇಸೂರಿನಲ್ಲಿ ಸುಮಾರು 3,190.39 ಎಕರೆ ಲಭ್ಯವಿದೆ ಅಂತ ವರದಿ ಕೂಡ ಹೋಗಿದೆ. ಫೆಬ್ರವರಿ 2ರಂದೇ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಪತ್ರವನ್ನ ಕಳಿಸಿದ್ದಾರೆ. ಬಟ್ ಈಗ ಆ ಭಾಗದ ಜನರಲ್ಲಿ ಸಾಕಷ್ಟು ಕಳವಳಗಳಿದ್ದು ಕೃಷಿ ಭೂಮಿ ಹಾಳಾಗುತ್ತೆ, ನಾವು ಉಳಿಸ್ಕೊಳ್ಬೇಕು ಅಂತ ಈ ಯೋಜನೆಯ ವಿರುದ್ಧ ಸ್ಥಳೀಯರು ಈಗ ಅದನ್ನ ಕೈ ಬಿಡಬೇಕು ಅಂತ ಆಗ್ರಹಿಸ್ತಿದ್ದಾರೆ ಹೇಳಿ ನಮ್ಮ ಬೇಸೂರು ಗ್ರಾಮದಲ್ಲಿ ರೆಡಿ ಮಾಡಿದ್ದಾರೆ. ಅಣು ವಿದ್ಯುತ್ ಸ್ಥಾವರ ರೆಡಿ ಮಾಡಿದ್ರು ಅಂತಾದರೆ ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಜೀವರಾಶಿಗಳು ಇರೋಂಗಿಲ್ಲ. ನಮ್ಮ ಬದುಕಿಗೆ ಭಾರಿ ತೊಂದರೆ ಆಗ್ತಾಯಿದೆ. ನಾವು ರೈತರು ಇವತ್ತು ಹಕ್ಕಿನ ಬಾಧ್ಯತೆಯನ್ನು ಕಳೆದುಕೊಂಡಂಥ ಶರಾವತಿ ಮುಳುಗಡೆ ಸಂತ್ರಸ್ತರು. ಸುಮಾರು 65 ವರ್ಷ ಆದರೂ ನಮಗೆ ಶರಾವತಿ ಹಕ್ಕು ಕೊಡಲಿಕ್ಕೆ ಆಗಲಿಲ್ಲ. ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇವತ್ತು ನಮಗೆ ಅಣುಸ್ಥಾವರವನ್ನು ಇಲ್ಲಿ ರಚನೆ ಮಾಡಿ, ಇವ್ರಿಗೆ ಬೇಸೂರು ಗ್ರಾಮದಲ್ಲಿ ಅಣುಸ್ಥಾವರ ರಚನೆ ಮಾಡಿ ಈ ರೈತರನ್ನ ಏನು ಮಾಡ್ತಾರೆ ಅವ್ರು ತಗೊಂಡು ಹೋಗಿ? ನಮಗೆ ಇವತ್ತು ಕೂಡ ಭೂಮಿ ಹಕ್ಕಿಲ್ಲ. ಆದರೆ ನಾವು ಇವತ್ತು ನೊಂದ ರೈತರಾಗಿದ್ದೀವಿ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಅಣುಸ್ಥಾವರ ಇಲ್ಲಿ ಸರ್ಕಾರ ರಚನೆ ಮಾಡ್ತಾಯಿದೆ, ಅಣುಸ್ಥಾವರ ಇಲ್ಲಿ ರೆಡಿ ಮಾಡ್ತಾರೆ ಅಂತ ಆದರೆ ಇವತ್ತು ಇವರು ಅಣುಸ್ಥಾವರ KPCಯನ್ನು ಬಿಡಿಸಬೇಕು ಅಂತೇಳಿ ಕೆಲವು ಪರಿಸರವಾದಿಗಳು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ನಾವು ಶರಾವತಿ ಮುಳುಗಡೆಯಲ್ಲಿ ಜಮೀನು ಕಳ್ಕೊಂಡು ಬದಲಿ ವ್ಯವಸ್ಥೆ ಇಲ್ಲದೆ ನಾವು KPCಯಲ್ಲಿ ಮಾಡಿದ್ದೇವೆ. ನಮಗೆ ಬರ್ತಕ್ಕಂಥ ಜಮೀನನ್ನು ಇವತ್ತಿಗೂ ಸರ್ಕಾರ ಕೊಡಲಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.